2019ರಲ್ಲಿ ನಡೆದಿರುವಂತಹ ಪತ್ರಿಕೆ 2 ಸಂಬಂಧಪಟ್ಟಂತಹ ಸಮಾಜ ವಿಜ್ಞಾನದಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸಾವಿರದ 524ರಲ್ಲಿ ಗೋವಾದ ವೈಸ್ರಾಯ್ ಭಾರತಕ್ಕೆ ಬಂದಂಥ ಪೋರ್ಚುಗೀಸ್ ಯಾರಂತಂದರೆ ವಾಸ್ಕೋ ಡಿ ಗಾಮ. ಮೊದಲೆರಡು ಸಂಬಂಧಗಳಿರುವಂತಹ ಸಂಬಂಧವನ್ನು ಗುರುತಿಸಿ ಮೂರನೆಯ ಪದಕ್ಕೆ ಹೊಂದುವಂತಹ ಸರಿಯಾದ ಆಯ್ಕೆಯನ್ನು ಬರೀರಿ ಅಂತ ಕೇಳಿದರೆ, ರೋಜರ್ ಬೆಕನ್ ಮದ್ದಿನ ಪುಡಿಯ ಪ್ರಯೋಗವನ್ನು ಮಾಡ್ತಾನೆ. ಹಾಗೆಯೇ ಜಾಕೋಬ್ ನ್ಯೂಫರನ್ನು ಈಗೇನು ನಾವು ಸಿಸೇರಿಯನ್ ಶಸ್ತ್ರಚಿಕಿತ್ಸೆಯನ್ನು ಮಾಡ್ಕೊಳ್ತೀವಿ ಅದನ್ನು ಪ್ರಸ್ತುತವಾಗಿ ಕಂಡುಹಿಡಿದಂಥವನು ಜಾಕೋಬ್ ನ್ಯೂಫರ್. ಇವರನ್ನು ಧರ್ಮ ಸುಧಾರಣೆಯ ಉಷಾ ತಾರೆ ಅಂತ ಕರಿತೀವಿ, ಜಾನ್ ವೈಕ್ಲಿಫ್. ಎಡ್ಮಂಡ್ ಸ್ಪೆನ್ಸರ್ ಅವರ ಕೃತಿಯನ್ನು ಗುರುತಿಸಿ ಅಂತ ಕೇಳಿದರೆ, ಫೇರಿ ಕ್ವೀನ್. ಈ ಕೆಳಗಿನಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ, ಟಾನ್ಸ್ಪಾನ್ ರಾಕಿ ಪರ್ವತಗಳು ಅಂತ ಏನಿದೆ ಇದು ತಪ್ಪಾದಂಥದ್ದು. ನ್ಯೂಫೌಂಡ್ಲ್ಯಾಂಡು ಓಕೆ, ಮೆಕ್ಸಿಕೋ ಓಕೆ, ಕೆನಡಾ ಓಕೆ. ಕೆನಡಾದ ಪರ್ವತಗಳನ್ನು ಹಡ್ಸನ್ ಅಂತ ಕರೀತಾರೆ. ಇವೆಲ್ಲ ಪರ್ವತಗಳ ಹೆಸರುಗಳು ಆಗಿರುವಂಥದ್ದು. ಮಾನವತಾವಾದದ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ ಅಂದರೆ ಪೆಟ್ರಿಯಾರ್ಕನ್ನು ಕರಿತೀವಿ. ಅನಿ ಬೆಸೆಂಟ್ರನ್ನು ಶ್ವೇತಾ ಸರಸ್ವತಿ ಎಂದು ಕರೆಯುವವರು. ಅನಿ ಬೆಸೆಂಟ್ರು ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಅನುವಾದಿಸಿದವರು. ಇದಕ್ಕೆ 99% ಎಗೆ ಅಥವಾ ಎ ಮತ್ತು ಆರ್ ಎರಡೂ ಸರಿ. ಆರ್ ಎನ ಸರಿಯಾದ ವಿವರಣೆ ಆಗಿದೆ ಒಂದೇ, ಅದಕ್ಕೆ ಯಾವಾಗಲೂ ಒಂದಕ್ಕೆ ಆನ್ಸರ್ ಟಿಕ್ ಹಾಕಿರೂ ಕೂಡ 99% ರೈಟ್ ಆಗೋಂಥ ಚಾನ್ಸ್ ಇರ್ತದೆ. ಫರ್ಡಿನಾಂಡ್ ಮೆಗಲಾನ್ ಮರಣದ ನಂತರ ವಿಕ್ಟೋರಿಯಾ ಹಡಗಿನ ನಾಯಕತ್ವವನ್ನು ವಹಿಸಿ ಪ್ರಯಾಣವನ್ನು ಮುಂದುವರಿಸಿದ ಯಾರು ಅಂದರೆ ಜಾನ್ ಸೆಬಾಸ್ಟಿಯನ್ ಎಲ್ಕ್ನೋ. ಮಹಾಪುರುಷರು ಇಂದಿಲ್ಲ, ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತ್ರೆಗಳು ಮಾತ್ರ ಇನ್ನೂ ಉಳಿದಿವೆ. ಹಂಗಂತ ಹೇಳಿದವರು ಯಾರಂದರೆ ಥಾಮಸ್ ಕಾರ್ಲೈಲ್. ಕೋಮುವಾದವು ಜನರನ್ನು ಧರ್ಮಾಧಾರಿತವಾಗಿ ವಿಂಗಡಿಸುತ್ತದೆ. ಸರಿಯಾಗಿದೆ. ಕೋಮುವಾದ ಯಾವಾಗಲೂ ಕೋಮ ಅನ್ನೋದೇ ಅದಕ್ಕೆ ಧರ್ಮ ಆಧಾರದ ಮೇಲೆ ವಿಂಗಡಿಸುವಂಥದ್ದು. ಏಕರೂಪ ನಾಗರಿಕ ಸಂಹಿತೆ ನಾಗರಿಕರಲ್ಲಿ ಸಮಾನತೆ, ಜಾತ್ಯತೀತ ಮೌಲ್ಯಗಳನ್ನು ಸಮಾಜದಲ್ಲಿ ಬೆಂಬಲಿಸುವಂಥದ್ದು ಕೋಮುವಾದಕ್ಕೆ ಪರಿಹಾರವಾಗಿದೆ. ಹೌದು, ಎ ಮತ್ತು ಆರ್ ಎರಡೂ ಕೂಡ ಸರಿ ಇದ್ದಾವೆ. ಆರ್ ಎಗೆ ಸರಿಯಾದ ವಿವರಣೆಯಾಗಿ ಇರುವಂಥದ್ದು. ಮೊದಲೆರಡು ಪದಗಳಿರುವಂಥ ಸಂಬಂಧವನ್ನು ಗುರುತಿಸಿ ಮೂರನೆಯ ಪದಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಲಿಯೋ ಟಾಲ್ಸ್ಟಾಯ್ ಅನ್ನು ಕರೆನೀನಾ ಅಂತ ಕರೆದ್ರೆ, ಮ್ಯಾಕ್ಸಿಮ್ ಗಾರ್ಕಿಯನ್ನು ಮದರ್ ಆ್ಯಂಡ್ ಚಿಲ್ಡ್ರನ್ ಆಫ್ ದ ಸನ್ ಅನ್ನೋ ಕೃತಿಯನ್ನು ಅವರು ರಚಿಸಿರುವಂಥದ್ದು. ಭದ್ರತಾ ಸಮಿತಿಯನ್ನು ಈ ಕಾರಣಕ್ಕಾಗಿ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನಬಹುದು. ವಿಶ್ವದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಇಲ್ಲಿ ಕೈಗೊಳ್ಳುವುದರಿಂದ ಭದ್ರತಾ ಸಮಿತಿಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ನಾವು ಕರಿತೀವಿ. ವೆಲ್ಲಿಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿ ಹೋಗ್ತಾನೆ. ವೆಲ್ಲಿಸ್ಲಿಯು ಯುದ್ಧ ಪ್ರಿಯ ನೀತಿಯಿಂದಾಗಿ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು. ಎ ಮತ್ತು ಆರ್ ಎರಡೂ ಸರಿ. ಎನ ಸರಿಯಾದ ಆರ್ಗೆ ಎನ ಸರಿಯಾದ ವಿವರಣೆ ಆಗಿದೆ ಅಂತಕ್ಕಂಥದ್ದು. ಗ್ರಾಮೀಣ ಸ್ಥಳೀಯ ಸರ್ಕಾರದ ಪ್ರಾಥಮಿಕ ಘಟಕ ಗ್ರಾಮ ಸಭಾ. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಈ ವರ್ಷದಿಂದ ನಾವು ಪ್ರತ್ಯೇಕಿಸ್ತೀವಿ. ಪರಿಶಿಷ್ಟ ಜಾತಿನೇ ಬೇರೆ, ಪರಿಶಿಷ್ಟ ಪಂಗಡನೆ ಎಂದು ರಚನೆ ಆದಂಥ ಆಯೋಗ 2003. ಇದು 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಇರುವಂಥದ್ದು. ಚಾರ್ಲ್ಸ್ ಮೆಟ್ಕಾಫರ್ ಅವರ ಪ್ರಕಾರ
ಪ್ರತಿಯೊಂದು ಹಳ್ಳಿಯು ಸಾಪೇಕ್ಷವಾಗಿ ಸಂಪೂರ್ಣ ಮತ್ತು ಸ್ವತಂತ್ರವಾಗಿದೆ. ಆದ್ದರಿಂದ ನಾವು ಹಳ್ಳಿಗಳನ್ನು ಹೀಗೆನ್ನಬಹುದು, ಪುಟ್ಟ ಗಣರಾಜ್ಯಗಳು ಅಂತೇಳಿ ನಾವು ಕರೆಯಬಹುದು. ಸಂವಿಧಾನದ ಈ ವಿಧಿಯು ಭಾರತದ ರಾಷ್ಟ್ರಪತಿಯ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿದೆ. 52ನೇ ವಿಧಿ. ಅಸ್ಪೃಶ್ಯತೆಯನ್ನು ನಿಷೇಧಿಸುವಂತಹ ಸಂವಿಧಾನದ ವಿಧಿ 17ನೇ ವಿಧಿ. ಜಾತ್ಯತೀತ ಎಂಬ ಪದವನ್ನು ಸಂವಿಧಾನಕ್ಕೆ ತಿದ್ದುಪಡಿಯ ಮೂಲಕ, ಎಷ್ಟನೇ ತಿದ್ದುಪಡಿ? 42ನೇ ತಿದ್ದುಪಡಿಯ ಮೂಲಕ ಜಾತ್ಯತೀತ ಎಂಬ ಪದವನ್ನು ಸೇರಿಸಲಾಗಿತ್ತು. ಪ್ರಪಂಚದ ಮೊದಲ ಷೇರು ಮಾರುಕಟ್ಟೆ ಲಂಡನ್ನಲ್ಲಿ ಸ್ಥಾಪಿತವಾದಂಥದ್ದು. ನಮ್ಮ ಭಾರತದ ಷೇರು ಮಾರುಕಟ್ಟೆ ಮುಂಬೈ. ಸಾಮಾಜಿಕ ವಿಕಾಸದ ಪರಿಕಲ್ಪನೆಗೆ ಕಾರಣವಾದ ಅಂಶ ಫಸ್ಟ್ ಪ್ರಿನ್ಸಿಪಲ್. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಏಪ್ರಿಲ್ 1, 1935. ಮೀನುಗಾರಿಕೆ, ಕೋಳಿ ಸಾಗಾಣಿಕೆ ಇವು ಪ್ರಾಥಮಿಕ ವಲಯಗಳು. ಈ ಪ್ರಾಥಮಿಕ ವಲಯಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿದರೆ ಅದು ದ್ವಿತೀಯ ವಲಯ. ಇನ್ನು ಮೂರನೇದು ಬರುವಂಥದ್ದು ಸೇವಾ ವಲಯ. ಬ್ಯಾಂಕ್ಗಳವೆಲ್ಲ ಬರುವಂಥದ್ದು ಸೇವಾ ವಲಯದಲ್ಲಿ ಬರ್ತವೆ. ಈ ಕೆಳಗಿನವುಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಎ, ಬಿ, ಸಿ ಸರಿಯಾಗಿರುವಂಥದ್ದು. ಅಂದರೆ ಕರಾಜ್ ಮುಸ್ಲಿಮೇತರ ಮೇಲಿನ ಭೂ ತೆರಿಗೆ, ಉಶ್ರಾ ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ, ಜೇಸಿಯಾ ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ, 3 ಕೂಡ ಸರಿ ಇರುವಂಥದ್ದು. ಇವುಗಳಲ್ಲಿ ಕೃಷಿ ಬಿಕ್ಕಟ್ಟಿಗೆ ಕಾರಣವಾಗಿರುವ ಸರಿಯಾದ ಅಂಶ ಅಂತ ಕೇಳಿದರೆ ಸಿ ಮತ್ತು ಡಿ ಆಗುವಂಥದ್ದು. ಅಂದರೆ ಸಣ್ಣ ಗಾತ್ರದ ಸಾಗುವಳಿ ಹಿಡುವಳಿಗಳು ಕೂಡ ಇವತ್ತೇನು ಕೃಷಿ ಬಿಕ್ಕಟ್ಟು ಅಂದರೆ ಕೃಷಿಗೆ ಕಷ್ಟ ಆಗ್ತಿರೋಂಥದ್ದು ಸಣ್ಣ ಗಾತ್ರದ ಸಾಗುವಳಿಗಳ ಹಿಡುವಳಿಗಳು. ಅಂದರೆ ಅಣ್ಣ ತಮ್ಮರು, ಚಿಕ್ಕಪ್ಪರು, ದೊಡ್ಡಪ್ಪರೆಲ್ಲ ಬೇರೆ ಆಗ್ತಾರೆ, ಎಲ್ಲ ತುಂಡು ಭೂಮಿ ಆಗುತ್ತೆ, ಅದು ಸಣ್ಣ ಸಣ್ಣ ಹಿಡುವಳಿ ಆಗುತ್ತೆ. ನೆಕ್ಸ್ಟ್ ಮೇಲಿಂದ ಮೇಲೆ ಬಂದೆರಗುವ ಬರಗಾಲ ಕೂಡ ಕಾರಣವಾಗಿರುವಂಥದ್ದು. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಈ ಕೆಳಗಿನ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇವೆಲ್ಲೆಲ್ಲಿದ್ದಾವೆ ಅಂತ ಹೇಳಬೇಕು ನಾವು. ಜೋಗಿ ಬೆಟ್ಟ ಇರುವಂಥದ್ದು ದುರ್ಗದಲ್ಲಿ ಇದೆ. ಯಾಣ ಇರುವಂಥದ್ದು ಉತ್ತರ ಕನ್ನಡ. ರಂಗನತಿಟ್ಟು ಇರುವಂಥದ್ದು ಮಂಡ್ಯ. ಇದು ಭಾಳಷ್ಟು ಸಾರಿ ಪೊಲೀಸ್ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಗುಡುವಿ ಪಕ್ಷಿಧಾಮ ಇರುವಂಥದ್ದು ಶಿವಮೊಗ್ಗದಲ್ಲಿ. OPEC ಒಪ್ಪಂದ ಈ ನೀತಿಯ ಭಾಗವಾಗಿದೆ, ಜಾಗತೀಕರಣದ ನೀತಿಯ ಭಾಗವಾಗಿರುವಂಥದ್ದು. ಪಿಂಚಣಿದಾರರಿಗೆ ಪಿಂಚಣಿ ಪಡೆಯಲು ಈ ಖಾತೆ ಅತ್ಯವಶ್ಯಕ, ಉಳಿತಾಯ ಖಾತೆ. ಕೆಳಗಿನ ಮಾರುತಗಳು ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ತರಿಸುವ ನೈಋತ್ಯ ಮಾರುತಗಳು. ಗ್ರೀನ್ವಿಚ್ ಮತ್ತು ಸಿಂಗಾಪುರ್ಗಳ ನಡುವಿನ ಸಮಯದ ವ್ಯತ್ಯಾಸ 7 ಗಂಟೆ ಆಗಿರುತ್ತದೆ. ಸಿಂಗಾಪುರದಲ್ಲಿ ಸಂಜೆ 5 ಗಂಟೆಗೆ ನಡೆಯುವ ಕ್ರಿಕೆಟ್ ಪಂದ್ಯವನ್ನು ಭಾರತೀಯರು ಎಷ್ಟು ಗಂಟೆಯ ನೇರ ಪ್ರಸಾರದಲ್ಲಿ ನೇರವಾಗಿ ವೀಕ್ಷಿಸ್ತಾರೆ? ಅಂದರೆ ಸಿಂಗಾಪುರದಲ್ಲಿ 5 ಗಂಟೆಗೆ ಈಗ ಮ್ಯಾಚ್ ಸ್ಟಾರ್ಟ್ ಆತಂದರೆ ನಮ್ಮ ಭಾರತೀಯ ವೇಳಾಪಟ್ಟಿ ಎಷ್ಟಿರ್ತೈತೆ ಸಮಯ ಅಂತಂದರೆ ಮಧ್ಯಾಹ್ನ 3:30 ಆಗಿರುತ್ತದೆ. 40ರ ಅಬ್ಬರದ ಗಾಳಿ, 50ರ ಅರಚುವ ಗಾಳಿ ಹಾಗೂ 60ರ ಉಗ್ರ ಗಾಳಿ ಎಂದು ಕರೆಯಲ್ಪಡುವಂಥದ್ದು ಪಶ್ಚಿಮ ಮಾರುತಗಳನ್ನು ನಾವು ಕರಿತೀವಿ ಹಾಗಂತ. ಇಂದಿರಾ ಕೋಲ್ ಎಂಬುದು ಈ 3 ದೇಶಗಳ ಗಡಿ ಪ್ರದೇಶವಾಗಿದೆ. ಪಾಕಿಸ್ತಾನ್, ಭಾರತ ಮತ್ತು ಚೀನಾಕ್ಕೆ ಇಂದಿರಾ ಕೋಲ್ ಅಂತದ್ದು ಒಂದು ಗಡಿ ಭಾಗವಾಗಿರುವಂಥದ್ದು. ಶೀತೋದಕ ಪ್ರವಾಹಗಳ ಗುಂಪನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಕ್ರೊಯೇಷಿಯಾ ಪ್ರವಾಹ ಇರ್ಬೋದು, ಲ್ಯಾಬ್ರಾಡಾರ್ ಪ್ರವಾಹ, ಬೆಂಗಾಲ್ ಪ್ರವಾಹ, ಇವು ಕೂಡ ಶೀತೋದಕ ಪ್ರವಾಹಗಳು. ಹಾಗೆ ಮೂರನೇದು ಕೂಡ ಆನ್ಸರ್ 2 ಕೂಡ ರೈಟು, ಆನ್ಸರ್ 3 ಕೂಡ ರೈಟು. ಒಯೋಸಿಯಾ ಅಂದರೆ ಇದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂತಹ ಶೀತೋದಕ ಪ್ರವಾಹ. ಅಲ್ಲಿರೋವೆಲ್ಲ ಆಸ್ಟ್ರೇಲಿಯಾದಲ್ಲಿ ಇರುವಂಥವೆಲ್ಲ ಪ್ರವಾಹಗಳು ಶೀತೋದಕ ಪ್ರವಾಹಗಳೇ ಆಗಿರ್ತವೆ. ಯಾಕೆಂದರೆ ಆಸ್ಟ್ರೇಲಿಯಾ ಸಮುದ್ರ ಮಟ್ಟಕ್ಕಿಂತ ಕೆಳಭಾಗದಲ್ಲಿ ಇರುವಂಥ ಭೂಪ್ರದೇಶವನ್ನು ಹೊಂದಿದೆ. ಅದಕ್ಕೆ ಅದನ್ನ ಸಮತಟ್ಟಾದ ಭೂಪ್ರದೇಶ ಅಂತಲೂ ಕೂಡ ಕರಿತೀವಿ. ಲ್ಯಾಬ್ರಾಡಾರ್ ಪ್ರವಾಹ, ಹಾಂಬೋಲ್ಟ್ ಪ್ರವಾಹವು ಕೂಡ ಶೀತೋದಕ ಪ್ರವಾಹಗಳು. ವಿಲಿಯಂ ಶೇಕ್ಸ್ಪಿಯರ್ ಅವರ ಕೃತಿಗಳಿಗೆ ಈ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೇಳಿದರೆ
ದಿ ವಿಲ್ಟರ್ ಸ್ಟೆಲ್ ಅನ್ನೋದು ಅವ್ರದ್ದೇ ಕೃತಿ. ಮೇಷರ್ ಫಾರ್ ಮೇಷರ್ ಅನ್ನೋದು ಅವ್ರದ್ದೇ ಕೃತಿ. ಪ್ರಿನ್ಸ್ ಆಫ್ ಟೈರ್ ಅಂದರೂ ಕೂಡ ಅವರದೇ. ಆನ್ಸರ್ 1. ಸಮಾಜ ವಿಜ್ಞಾನ ತರಗತಿಯಲ್ಲಿ ವಿದ್ಯಾರ್ಥಿಗಳು ಪೂರ್ವಗ್ರಹ ಪೀಡಿತ ಭಾವನೆಯನ್ನು ಪ್ರದರ್ಶಿಸುತ್ತಿರುವುದು ನಿಮ್ಮ ಗಮನಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ನೀವು ಯಾವ ರೀತಿ ಪ್ರತಿಕ್ರಿಯೆಯನ್ನು ತೋರಿಸ್ತೀರಾ ಅಂತಂದರೆ, ಸಮಾಜ ವಿಜ್ಞಾನದ ಆಯಾಮಗಳ ಬಗ್ಗೆ ಅವರಿಗೆ ಚರ್ಚೆಯನ್ನು ಆಯೋಜಿಸುವಂಥದ್ದು. ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವೆ ಏರ್ಪಟ್ಟ ಒಪ್ಪಂದದ ಕಲಿಕೆ ಆಗಿರ್ತದೆ. ಸರಿಸ್ಕ ರಾಷ್ಟ್ರೀಯ ಉದ್ಯಾನವನ ಇರುವಂಥದ್ದು ರಾಜಸ್ಥಾನ. ಈ ಒಂದು ಅಂಶವು ಉತ್ತಮ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಲಕ್ಷಣ ಅಲ್ಲ ಅಂತ ಕೇಳಿದರೆ ಶಿಕ್ಷಕ ಕೇಂದ್ರಿತ ಪಠ್ಯಕ್ರಮ. ಒಡಿಶಾ ರಾಜ್ಯದಲ್ಲಿ ಕಂಡುಬರುವಂತಹ ಪ್ರಮುಖ ಕಲ್ಲಿದ್ದಲು ಗಣಿ ತಲ್ಚೇರ್. ಭೂಪಟದಲ್ಲಿ ಸ್ಥಳವನ್ನು ಗುರುತಿಸಿ ಇದಕ್ಕೆ ಸಂಬಂಧಿಸಿದೆ ಕೌಶಲ್ಯ. ಭೂಪಟದಲ್ಲಿ ಸ್ಥಳವನ್ನು ಗುರುತಿಸುವಂತಹ ಕೌಶಲ್ಯ ಯಾವುದು? ಗುರುತಿಸುವಂತಹ ಯಾವ ವಲಯ ಅಂದರೆ ಕೌಶಲ್ಯ ವಲಯ. ಗೋವಿಂದ ವಲ್ಲಭ ಪಂತ್ ಸಾಗರ್ ಜಲಾಶಯವು ಗೋವಿಂದ ವಲ್ಲಭ ಪಂತ್ ಸಾಗರ ಎಲ್ಲಿರುವಂಥದ್ದು? ರಿಹಿಂದ್ ಯೋಜನೆಯಲ್ಲಿ ಇರುವಂಥದ್ದು. ಸಮಾಜ ವಿಜ್ಞಾನ ಬೋಧನೆಯು ಬೆಳೆಸುವ ಗುಣ ಬೇರೆ ಬೇರೆ ಅಭಿಪ್ರಾಯಗಳನ್ನು ಮತ್ತು ಪದ್ಧತಿಗಳನ್ನು ಗೌರವಿಸುವಂಥದ್ದು. 2ನೇ ಪಾಣಿಪತ್ ಯುದ್ಧ ನಡೆದಂತಹ ವರ್ಷ 1556. ಎನ್ಸೆಫ್ 2005 ಪ್ರಕಾರ ಭೂಗೋಳಶಾಸ್ತ್ರ ಬೋಧನೆಯ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆಯನ್ನು ಕಲಿಸಬೇಕು ಮತ್ತು ಕಾಳಜಿಯನ್ನು ಉಂಟು ಮಾಡಬೇಕು. ವಿಮರ್ಶಾತ್ಮಕ ಪ್ರಶಂಸೆಯನ್ನು ಬೆಳೆಸುವಂಥದ್ದು ಅದರ ಪ್ರಮುಖ ಉದ್ದೇಶ. ತೇಗ, ಶ್ರೀಗಂಧ, ಕರಿ ಮರಗಳು ಈ ವಿಧದ ಅರಣ್ಯಗಳಲ್ಲಿ ಪ್ರಮುಖ ಮರಗಳಾಗಿವೆ. ಮಾನ್ಸೂನ್ ಕಾಡುಗಳು. ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆ ಸಾರ್ವಜನಿಕ ಆಡಳಿತ ಅಂತ ಹೇಳಿದವರು ಪೀಪ್ನರ್. ಯೋಜನಾ ಪದ್ಧತಿ ಈ ತತ್ವದ ಕೊಡುಗೆ ವಾಸ್ತವವಾದದ ಕೊಡುಗೆ. ಯೋಜನಾ ಪದ್ಧತಿ ಪುನರ್ಜೀವನ ಚಳುವಳಿಯ ಪ್ರಥಮ ಬಾರಿಗೆ ಪ್ರಾರಂಭವಾದಂತಹ ದೇಶ ಇಟಲಿ. ಪುನರ್ಜೀವನ ಚಳುವಳಿ ಪ್ರಾರಂಭವಾಗುವಂಥದ್ದು ಇಟಲಿಯಿಂದ. ಮಿದುಳು ನಕ್ಷೆ ಎಂದರೆ ಗ್ರಹಿಕೆಯನ್ನು ಹೆಚ್ಚಿಸುವಂತಹ ತಂತ್ರ. ರಿಸರ್ಜ್ಮೆಂಟೋ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಕೌಂಟ್ ಕೆಹೂರ್. ನೆಕ್ಸ್ಟ್ ಇಲ್ಲಿ 3-4 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಪ್ರತಿ ಪ್ರಶ್ನೆಗೆ 2 ಅಂಕಗಳಿರುವಂಥದ್ದು. ಗ್ರಾಮೀಣ ಸಮಾಜದ ಗುಣಲಕ್ಷಣಗಳೇನು ಅಂತ ಕೇಳಿದರೆ ಇದು 4ನೇ ತರಗತಿಯ ಪರಿಸರ ಬುಕ್ಕಲ್ಲಿರುವಂಥದ್ದು. ರಾಷ್ಟ್ರದ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಕೈಗಾರಿಕೆಗಳ ಮಹತ್ವ ಗಣನೀಯವಾಗಿದ್ದರೂ ಅವು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಅಂದರೆ ರಾಷ್ಟ್ರದ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಕೈಗಾರಿಕೆಗಳು ತುಂಬ ಮಹತ್ವವಾಗಿದ್ದಾವೆ, ಅವು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿದ್ದಾವೆ. ಇದು ಕೂಡ 10th ಶಿಥಿಲೀಕರಣದ 3 ವಿಧಗಳು 9ನೇ ತರಗತಿ. ಮಾಹಿತಿ ಸಮಾಜವು ಇಂದು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಎಂಬುದನ್ನು ಸಮರ್ಥಿಸಿ ಇದು 8ನೇ ತರಗತಿ. ಸಾಹಿತ್ಯ ಕ್ಷೇತ್ರಕ್ಕೆ ಗಂಗರು ನೀಡಿದ ಕೊಡುಗೆ ಇದು ಕೂಡ 7ನೇ ತರಗತಿ. ವಸ್ತು ವಿನಿಮಯ ಪದ್ಧತಿಯ ಸಮಸ್ಯೆಗಳ್ಯಾವ್ಯಾವು ಅಂತಂದರೆ ಇದು ಕೂಡ 8ನೇ ತರಗತಿ. ಭಾರತವನ್ನು ಅಭಿವೃದ್ಧಿ ಹೊಂದುತ್ತಿರುವ ಅರ್ಥವ್ಯವಸ್ಥೆ ಎಂದು ಏಕೆ ಪರಿಗಣಿಸಲಾಗಿದೆ 10ನೇ ತರಗತಿ. ಆರ್ಥಿಕ ಚಟುವಟಿಕೆಯ 4 ವಿಧಗಳು 10ನೇ ತರಗತಿ. ಹಿಮ ನದಿಗಳ 2 ಉದಾಹರಣೆ 7ನೇ ಕ್ಲಾಸ್. ಮಹಮ್ಮದ್ ಬಿನ್ ತುಘಲಕನ ಕಂದಾಯ ಸುಧಾರಣೆಯನ್ನು ತಿಳಿಸಿ ಅಂತ ಕೇಳಿರುವಂಥದ್ದು. ಇವೆಲ್ಲವೂ ಕೂಡ 6ರಿಂದ 10ನೇ ತರಗತಿ ಒಳಗೆ ಬರುವಂಥದ್ದು. ಪುರುಡದೇವರನ್ನು ಸಂಗಮ ವಂಶದ ಪ್ರಸಿದ್ಧ ದೊರೆ ಎಂದು ಹೇಗೆ ಹೇಳುವಿರಿ? ಮಂತ್ರಿಮಂಡಲದ ಹೊಣೆಗಾರಿಕೆಯನ್ನು ವಿವರಿಸಿ. ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಯೋಜನೆಗಳನ್ನು ವಿವರಿಸಿ. ನಿರ್ಧಾರ ಕೈಗೊಳ್ಳಬೇಕಾದರೆ ಗಮನದಲ್ಲಿಟ್ಟುಕೊಳ್ಳಬೇಕಾದಂಥ ಅಂಶಗಳು ಯಾವುವು? ನಿರ್ಧಾರ ಕೈಗೊಳ್ಳಬೇಕಾದ್ರೆ ನಾವು ಗಮನಿಸಬೇಕಾದಂಥ ಅಂಶಗಳು. 1ನೇ ಬಾಜಿರಾವ್ ಸಾಧನೆಯನ್ನು ತಿಳಿಸಿ. ಇಟಲಿ ಏಕೀಕರಣದಲ್ಲಿ ಮ್ಯಾಜಿನಿಯ ಪಾತ್ರ. ರಕ್ಷಣಾ ಸಚಿವಾಲಯದ 4 ವಿಭಾಗಗಳು. ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಐಕ್ಯತೆಯನ್ನು ವೃದ್ಧಿಸುತ್ತವೆ. ಬಹು ಉಪಯೋಗಿ ಖನಿಜ ಎಂದು ಯಾವುದನ್ನು ಕರೆಯುವರು? ಅದರ 2 ಉಪಯೋಗಗಳನ್ನು ತಿಳಿಸಿ.
ಬಹು ಉಪಯೋಗಿ ಖನಿಜ ಅಂತಂದರೆ ಸಾಮಾನ್ಯ ಪೆಟ್ರೋಲಿಯಂ. ಅದು ಯಾವುದೇ ರಾಜ್ಯದ ತ್ವರಿತ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಹೇಗೆ? ಶ್ರಮವು ಮಾನವನಿಗೆ ಸಂಬಂಧವಾದ್ದರಿಂದ ಅದರ ವಿಶಿಷ್ಟ ಲಕ್ಷಣಗಳು ಏನೇನು ಅಂತ ಸಮರ್ಥಿಸಿ ಅಂತ ಶ್ರಮದ ಬಗ್ಗೆ, ಕೆಲಸದ ಬಗ್ಗೆ. ಈಸ್ಟ್ ಇಂಡಿಯಾ ಕಂಪನಿಗಳ ಆಳ್ವಿಕೆಯಲ್ಲಿ ಜಾರಿಗೊಂಡಂಥ ಯಾವುದಾದ್ರು 4 ಕಾಯ್ದೆಗಳನ್ನು ತಿಳಿಸಿ ಅಂತ ಕೇಳಿದರೆ, ಈ ಚಿತ್ರದಲ್ಲಿರುವಂತಹ ವ್ಯಕ್ತಿಯನ್ನು ಗುರುತಿಸಿ ಅವರ ಒಂದು ಕೃತಿಯನ್ನು ತಿಳಿಸಿದರೆ ನಮಗೆ 2 ಅಂಕ ಸಿಗುವಂಥದ್ದು. ನೆಕ್ಸ್ಟ್ 5-6 ವಾಕ್ಯದಲ್ಲಿ ಉತ್ತರಿಸಿ, ಪ್ರತಿಯೊಂದಕ್ಕೂ 3 ಅಂಕ. ಇವುಗಳನ್ನ ನೀವು ಇಲ್ಲಿ ನೋಡ್ಕೋಬೋದು. ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ವಿವರಿಸಿ ಅಂತೇಳಿ 4 ಗುರಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರೆ, ಕೇಂದ್ರ ಸರ್ಕಾರವು ತೆರಿಗೆಯನ್ನು ಹೊರತುಪಡಿಸಿ ಇತರ ಮೂಲಗಳಿಂದಲೂ ವರಮಾನವನ್ನು ಗ್ರಹಿಸುತ್ತದೆ. ಕೇಂದ್ರ ಸರ್ಕಾರದ ತೆರಿಗೆ ವರಮಾನಗಳು ಯಾವ್ಯಾವು? ಜಾಗತೀಕರಣವು ಹೊಸ ಆಯಾಮಗಳನ್ನು ತಂದಿದ್ದರೂ ಇದರಿಂದ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಬೇಕಾಗಿದೆ. ಜಾಗತೀಕರಣದಿಂದ ಆಗುವಂಥ 6 ಅನಾನುಕೂಲಗಳು. ಯಾವ ಕ್ರಮಗಳಿಂದ ಪ್ರವಾಹವನ್ನು ನಿಯಂತ್ರಿಸಬಹುದು? ಜ್ಞಾನಾಧಾರಿತ ಕೈಗಾರಿಕೆಗಳಲ್ಲಿ ಮಾಹಿತಿ ತಂತ್ರಜ್ಞಾನವು ಮಹತ್ವದಾಗಿದೆ. 5 ಮಹತ್ವವನ್ನು ತಿಳಿಸಿ ಅಂತ ಕೇಳಿದರೆ, ನಮ್ಮ ಸಮಾಜವು ಪ್ರಸ್ತುತವಾಗಿ ಎದುರಿಸುತ್ತಿರುವಂಥ ಸಮಸ್ಯೆಗಳಲ್ಲಿ ಒಂದಾದ ಲಿಂಗ ತಾರತಮ್ಯದ ವಿಧಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ, ಅಥವಾ ವಿವರಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟು ಪತ್ರಿಕೆ 3 ನಿಮಗೆ ಗೊತ್ತಿದೆ, ಇದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪತ್ರಿಕೆ. ಇಲ್ಲಿ ಕೊಟ್ಟಿರುವಂಥ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯುವಂಥದ್ದು. ಕಂಪು ವಾಸನೆ, ಪಾವನ ಅಂದರೆ ಶುದ್ಧಗೊಳ್ಳುವಂಥದ್ದು, ಉನ್ನತ ತುದಿ ಅಂತಕ್ಕಂಥದ್ದು, ಸುಸಂಧಿ ಒಳ್ಳೆಯ ಕಾಲ, ಅಸುರ ಅಂದರೆ ರಾಕ್ಷಸ. ಇವು ಸಮಾನಾರ್ಥಕ ಪದಗಳು. ವಿರುದ್ಧ ಪದಕ ವಿಧೇಯ ಅವಿಧೇಯ, ಕಷ್ಟ ಸುಖ, ಸ್ವರ್ಗ ನರಕ, ಸಾಮಾನ್ಯ ಅಸಾಮಾನ್ಯ, ಗೋಚರ ಅಗೋಚರ. ನುಡಿಗಟ್ಟಿನ ಅರ್ಥ ಕೊಡಲಿ ಪೆಟ್ಟು ಅಂದರೆ ಸಮೃದ್ಧವಾಗಿ ಬೆಳೆದಿರುವಂತಹ ಒಂದು ವ್ಯಕ್ತಿ ಇರ್ಬೋದು, ಅಥವಾ ಮರಕ್ಕೆ ನಾವು ಇದ್ಕಿದ್ದಂಕಲ್ಲಿ ಆಕಸ್ಮಿಕವಾಗಿ ಬೀಳುವಂಥ ಏಟನ್ನು ಕೊಡಲಿ ಪೆಟ್ಟು ಅಂತ ಕಾಣ್ತೀವಿ. ಕಣ್ಣು ಕೆಂಪುಗಾಗು ಅಂದರೆ ಕೋಪಗೊಳ್ಳುವಂಥದ್ದು. ಕಟ್ಟು ಕತೆ ಸುಳ್ಳನ್ನು ಹೇಳುವಂಥದ್ದು. ಗಂಟಲು ಕಟ್ಟು ಅವನು ದುಃಖದ ಪರಿಸ್ಥಿತಿಯಲ್ಲಿರುವಂಥದ್ದು. ಶತಾಯ ಗತಾಯ ಕಷ್ಟಗಳನ್ನು ದಾಟಿ ಗೆಲುವನ್ನು ಪಡೆಯುವಂಥದ್ದು. ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದ್ದುಣ್ಣೋ ಮಹಾರಾಯ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಕಾಲವಿಲ್ಲ, ಶಕ್ತಿಗಿಂತ ಯುಕ್ತಿ ಮೇಲು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇವು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದವೆ ಅಂತ ಹೇಳಬೇಕು. ಸಾಬೂನು ಪೋರ್ಚುಗೀಸ್ನಿಂದ ಬಂದಿದೆ. ಇಲಾಖೆ ಪೋರ್ಚುಗೀಸ್ನಿಂದ ಬಂದಿರ್ಬೋದು. ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸು ಅಂತ ಕೇಳಿದರೆ, ಕಡೆ ಪ್ಲಸ್ ಕೋಲು ಕಾ ಇರುವಂಥದ್ದು ಕಾ ಆಗುತ್ತೆ. ಕತಾಪಗಳಿಗೆ ಗತಾಪಗಳು ಆದೇಶವಾಗಿ ಬಂದರೆ ಅದನ್ನು ನಾವು ಯಾವ ಸಂಧಿ ಅಂತ ಕರಿತೀವಿ? ಇದು ಮನೆಯಲ್ಲಿ, ಮನೆ ಪ್ಲಸ್ ಅಲ್ಲಿ, ಇದು ಯಕರಾಗಮ ಸಂಧಿ. ನೆಕ್ಸ್ಟು ವಿಗ್ರಹ ವಾಕ್ಯವನ್ನು ಮಾಡಿ ಸಮಾಸವನ್ನು ಗುರುತಿಸಿ ಅಂತ ಕೇಳಿದರೆ, ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು, ಇದು ತತ್ಪುರುಷ ಸಮಾಸ. ಎಮ್ಮರ, ಇರಿದಾದ ಪ್ಲಸ್ ಮರ, ಎಮ್ಮರ, ಕರ್ಮಧಾರೆ ಸಮಾಸ. ಸ್ವಂತ ವಾಕ್ಯದಲ್ಲಿ ಬಳಸಿ. ಅಚ್ಚಳಿ, ಮಣ್ಣಿನಿಂದ ಮಡಿಕೆಯನ್ನು ಮಾಡಿ ಸುಟ್ಟರೆ ಅದು ಅಚ್ಚಳಿದಂತೆ ಉಳಿಯುತ್ತದೆ. ನಿಮ್ಮದೇ ಆದ ಮಾತುಗಳಲ್ಲಿ ಬರೆಯುವಂಥದ್ದು. ಬುದ್ಧಿ ಮಾತು, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬುದ್ಧಿ ಮಾತನ್ನು ಹೇಳುತ್ತಾರೆ. ಸೂಕ್ತವಾದ ಪದವನ್ನು ಆರಿಸಿ ಬರೆಯಿರಿ. ಕೊಟ್ಟಿರುವ ಹೇಳಿಕೆಗಳಿಗೆ ಸೂಕ್ತವಾದ ಪದವನ್ನು ಆರಿಸಿ. ಯೋಚಿಸಿ ಕೆಲಸ ಮಾಡುವವನು, ಇದನ್ನು ಬರೀಬೇಕು. ಯಾವ ಕೆಲಸವನ್ನು ಮಾಡದವನು, ಯೋಚಿಸಿ ಕೆಲಸ ಮಾಡುವವನು ಬುದ್ಧಿವಂತ. ಯಾವ ಕೆಲಸವನ್ನು ಮಾಡದವನು ಸೋಮಾರಿ. ಇಲ್ಲಿ ಬಿಡಿಸಿ ಬರೆದು ವಿಭಕ್ತಿ ಪ್ರತ್ಯಯವನ್ನು ತಿಳಿಸಿ. ಮಕ್ಕಳ ಪ್ಲಸ್ ಅನ್ನು ಅಂತ ಬರೀಬೇಕು. ಅನ್ನು ಅಂದರೆ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ.
ಮನೆಯ ಆ ಅಂತ ಬಂದಿದೆ. ಮನೆ ಪ್ಲಸ್ ಮನೆಯ ಪ್ಲಸ್ ಆ ಅಂತ ಬರೀಬೇಕು. ಇದು ಷಷ್ಠಿ ವಿಭಕ್ತಿ. ಕೊಟ್ಟಿರುವ ವಾಕ್ಯದಲ್ಲಿ ಬಂದಿರುವಂಥ ಸರ್ವನಾಮ ಪದಗಳನ್ನು ಆರಿಸಿ ಬರೆಯಿರಿ. ಸರ್ವನಾಮ, ಅವನ, ನನಗೆ, ಇವು ಸರ್ವನಾಮಗಳು. ಅವ್ಯಯಗಳನ್ನು ಆರಿಸಿ ಬರೀರಿ ಅಂತ ಕೇಳಿದರೆ ಚೆನ್ನಾಗಿ, ಸೊಗಸಾಗಿ. ಇದು ಸಾಮಾನ್ಯ ಅರ್ಥಕ ವ್ಯಯ ಸೊಗಸಾಗಿ, ಚೆನ್ನಾಗಿ ಅನ್ನೋದು ವ್ಯಯ. ವಚನ ಬದಲಾಯಿಸಿ ಅಂದರೆ ಏಕವಚನ ಮತ್ತು ಬಹುವಚನ ಇವು ಗೊತ್ತಿದೆ. ಅರಸನು ದೇಶವನ್ನು ಆಳುತ್ತಾನೆ, ಅರಸರು ದೇಶವನ್ನು ಆಳುತ್ತಾರೆ, ಅರಸರು ದೇಶಗಳನ್ನು ಆಳುತ್ತಾರೆ. ಮಕ್ಕಳು ಊಟ ಮಾಡುತ್ತವೆ, ಮಕ್ಕಳು ಊಟವನ್ನು ಮಾಡುತ್ತವೆ ಅಂತಿದೆ, ಮಾಡುತ್ತವೆ. ಮಗು ಊಟ ಮಾಡುತ್ತದೆ, ಮಗು ಊಟ ಮಾಡುತ್ತದೆ ಅಂತ ಬರೆಯುವಂಥದ್ದು. ಮೊದಲೆರಡು ಪದಗಳಿಗೆ ಇರುವಂಥ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕಿರುವಂಥ ಸಂಬಂಧವನ್ನು ಬರೀಬೇಕು. ಕೋಶ ರೂಢನಾಮ, ಚೆಲ್ವಿ ಇದು ತದ್ದಿತಾಂತ ಭಾವನಾಮ. ಅವನು ಸರ್ವನಾಮ, ಕೇಶವ ಅಂಕಿತನಾಮ. ವರ್ತಮಾನ ಕಾಲಕ್ಕೆ ಪರಿವರ್ತಿಸಿ ಅಂತ ಕೇಳಿದರೆ ವರ್ತಮಾನ ಕಾಲ ಇದು ಭೂತಕಾಲದಿದೆ. ದಾ ಇತ್ತು ಅಂದರೆ ಭೂತಕಾಲ. ಅವಳು ನನ್ನನ್ನು ನೋಡುತ್ತಿರುವಳು ಇದು ವರ್ತಮಾನ ಕಾಲ. ಉತ್ತಾ ಬರಬೇಕು ವರ್ತಮಾನ ಕಾಲ. ನಾನು ಚೆನ್ನಾಗಿ ಓದುವೆನು ಇದು ಭವಿಷ್ಯತ್ ಕಾಲದಾಗಿದೆ. ಇದು ವರ್ತಮಾನ ಕಾಲಕ್ಕೆ ನಾನು ಚೆನ್ನಾಗಿ ಓದುತ್ತಿರುವೆನು. ಅಕ್ಕರ, ಸಕ್ಕರೆ, ಸಂಧ್ಯಾ, ಸಂಜ್ಯಾ ಅಂತೇನೋ ಬರ್ತಿದೆ. ಇವಕ್ಕೆ ಪ್ರಸ್ತಾರವನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಲೇಖನ ಚಿಹ್ನೆಗಳನ್ನು ಹಾಕಿ ಅಂತ ಕೇಳಿದರೆ ನೋಡಿ ನಿಮಗಿದು ಸರಿ ಅನಿಸುತ್ತದೆಯೇ ರಾಣಿ, ನೋಡಿ ನಿಮಗಿದು ಸರಿ ಅನಿಸುತ್ತದೆಯೇ ರಾಣಿ ಕೇಳಿದಳು. ಇಲ್ಲಿಗೆ ಫುಲ್ ಸ್ಟಾಪನ್ನು ಇಡಬೇಕು. ಇಲ್ಲಿಗೆ ಉದ್ಧರಣ ಚಿಹ್ನೆ ಬಂದರೂ ಬರ್ಬೋದು, ಇದು ನನಗೆ ಅಸ್ಪಷ್ಟವಾಗಿ ಗೊತ್ತಿಲ್ಲ. ಊರಿನ ಅಂದ ಚಂದ, ಉಡುಗೆ ತೊಡುಗೆ ಆಕರ್ಷಣೀಯವಾಗಿವೆ. ಇಲ್ಲಿಗೆ ಫುಲ್ ಸ್ಟಾಪನ್ನು ಇಡಬೇಕು. ಗ್ರಾಂಥಿಕ ರೂಪ ಅಂದರೆ ಬೀರ, ಗ್ರಾಂಥಿಕ ರೂಪವನ್ನು ಬರೆಯಿರಿ. ಹಿಂಗ ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವಂಥ ವಾಕ್ಯಗಳಿರುವಂಥ ಜೋಡು ನುಡಿ ದುರುಕ್ತಿಯನ್ನು ಗುರುತಿಸಿ ಅಂತ ಕೇಳಿದರೆ ಜೋಡು ನುಡಿ ಅಥವಾ ದುರುಕ್ತಿ. ಕಾಡು ಮೇಡು ಅಂತಕ್ಕಂಥದ್ದು ಜೋಡು ನುಡಿ. ಪದೇ ಪದೇ ಅಂತಕ್ಕಂಥದ್ದು ದುರುಕ್ತಿ. ಈ ಪದ್ಯ ಭಾಗವನ್ನು ಓದ್ಕೊಂಡು ಆನ್ಸರನ್ನು ಮಾಡುವಂಥ ಕ್ವಶನ್ಸ್ಗಳಿವು. ಇದು ಕೂಡ ಗದ್ಯ ಭಾಗವನ್ನು ಓದ್ಕೊಂಡು ಆನ್ಸರನ್ನು ಮಾಡುವಂಥದ್ದು. ಇದು ಗದ್ಯ ಭಾಗವನ್ನು ಓದ್ಕೊಂಡು ಕೆಲವು ಆನ್ಸರನ್ನು ಮಾಡುವಂಥದ್ದು. ಗದ್ಯ ಭಾಗ 3. ಇಲ್ಲಿ ನಾವು ಹೆಚ್ಚು ಅಂಕಗಳನ್ನು ಗಳಿಸ್ಬೋದು. ಆದರೆ 2019 ಪತ್ರಿಕೆಯಲ್ಲಿ ಮನೋವಿಜ್ಞಾನವೂ ಕೂಡ ತುಂಬ ಟಫ್ ಇದೆ. ಅದೇ ರೀತಿ ಸಮಾಜ ವಿಜ್ಞಾನವೂ ಕೂಡ ತುಂಬ ಟಫ್ ಇರುವಂಥದ್ದು. ನೀವು ಈ ಕ್ವಶನ್ ಪೇಪರ್ಸ್ನ ಓನ್ಲಿ ತಯಾರಿಕೆಗಾಗಿ ನೋಡಬೇಕು. ತುಂಬಿದ ಕೂಡ ತುಳುಕುವುದಿಲ್ಲ, ಗಾದೆ ಮಾತನ್ನು ಮಹತ್ವವನ್ನು ವಿಸ್ತರಿಸಿ ಅಂತ ಕೇಳಿದರೆ ಸ್ವತಂತ್ರ ನನ್ನ ಅಜನ್ಮಸಿದ್ಧ ಹಕ್ಕು ಈ ಹೇಳಿಕೆಯನ್ನು ಕುರಿತು ಬರೀರಿ ಅಂತ ಕೇಳಿದರೆ ಈ ಪದ್ಯದ ಸಾರಾಂಶವನ್ನು ಬರೀರಿ ಅಂತ ಕೇಳಿದರೆ ಅಂದರೆ ವಚನದ ಸಾರಾಂಶವನ್ನು ಕೇಳಿದರೆ ಇದು ಜೋಗ್ ಫಾಲ್ಸ್ನ ಚಿತ್ರ, ಇದಕ್ಕೆ ಸಂಬಂಧಪಟ್ಟಂತೆ 8-10 ವಾಕ್ಯದಲ್ಲಿ ಬರೀರಿ ಅಂತ ಕೇಳಿದರೆ ಇದು ಶಿಕಾರಿಪುರ ತಾಲೂಕಿನ ಹೊಸೂರು ಗ್ರಾಮದ ಹರೀಶ್ ಎಂದು ಭಾವಿಸಿಕೊಂಡು ಗ್ರಾಮದ ಸಾರ್ವಜನಿಕ ಗ್ರಂಥಾಲಯ ಪುಸ್ತಕಗಳನ್ನು ಉಚಿತವಾಗಿ ಒದಗಿಸುವಂತೆ ಕೋರಿ ಗದುಗಿನ ಸಾರ್ವಜನಿಕ ನವಕರ್ನಾಟಕ ಪ್ರಕಾಶನ ಪ್ರಕಾಶಕರಿಗೆ ಒಂದು ಪತ್ರ ಬರೀರಿ ಅಂತ ಕೇಳಿದರೆ ಪತ್ರ ಲೇಖನವನ್ನು ಕೇಳಿರುವಂಥದ್ದು. ಇವೆಲ್ಲವೂ ಕೂಡ 2019-20 ಸಾಲಿನಲ್ಲಿ ನಡೆದಿರುವಂತಹ GP-STR ಏನಿದೆ 6 ಮತ್ತು 8ನೇ ತರಗತಿ ನೇಮಕೊಂಡಂತಹ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪರಿಷ್ಕೃತ ಕೀ ಉತ್ತರಗಳ ಪ್ರಕಟಣೆ. ಅಂದರೆ ಇದು ಅಂತಿಮ ಕೀ ಆನ್ಸರ್ಸ್ನ ಇರುವಂತಹ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲೂ ಕೂಡ ಉತ್ತರವನ್ನು ನೀಡಿರುವಂಥದ್ದು. ಇವು ನಿಮ್ಮ ಮುಂದಿನ ಎಕ್ಸಾಮಿಗೆ ಅತ್ಯಂತ ಉಪಯುಕ್ತವಾದ ಮಾದರಿ ಆಗಿರುವಂತಹ ಮತ್ತು ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚು ಅಂಕಗಳಿದ್ದು ಇದರಲ್ಲಿ ಫೈಟಿಂಗ್ ಮಾಡಿ ಒಳಗಡೆ ಹೋಗಿ ಈಗ ಗೌರ್ಮೆಂಟ್ ಕೆಲಸದಲ್ಲಿ ಅಂದರೆ ವೃತ್ತಿಯನ್ನು ಶಿಕ್ಷಕ ವೃತ್ತಿಯಲ್ಲಿ ಆರಂಭಿಸಿದರೆ ಕೂಡ ಅಂತರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಈ ಪೇಪರ್ ನಿಮ್ಮ ಮುಂದಿನ ಹಾದಿಗೆ ತಳಹದಿ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.